ಈಗಾಗಲೇ 6 ವರ್ಷಗಳ ಕಾಲ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಉಚ್ಚಾಟನೆ ಮಾಡಿ ಆದ ನಂತರ ಇದೀಗ ಟೀಮ್ ಸರ್ಕಸ್ ಕೂಡ ಮಾಡ್ತಾ ಇದೆ. ಇದರ ಜೊತೆಗೆ ಆರ್ಎಸ್ಎಸ್ ನಾಯಕರ ಮೂಲಕ ಯತ್ನಾಳ್ ಟೀಮ್ ಲಾಭಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಉಚ್ಚಾಟನೆ ಆದೇಶ ಹಿಂಪಡೆಯೋದಕ್ಕೆ ಆರ್ಎಸ್ಎಸ್ ಮೂಲಕ ಪ್ರಯತ್ನಗಳಾಗ್ತಾ ಇದೆ. ಸಂಘದೊಂದಿಗೆ ನಿಕಟ ಸಂಪರ್ಕ ಹೊಂದಿರೋ ಅರವಿಂದ್ ಲಿಂಬಾವಳಿ, ಮಹದೇವಪುರ ಕ್ಷೇತ್ರ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ ಈಗಾಗಲೇ ಸಂಘದ ವರಿಷ್ಠರೊಂದಿಗೆ ಲಿಂಬಾವಳಿ ಚರ್ಚೆಯನ್ನ ನಡೆಸಿದ್ದಾರಂತೆ. ಯತ್ನಾಳ್ ಉಚ್ಚಾಟನೆ ಆದೇಶದ ವಿರುದ್ಧ ಸಂಘಕ್ಕೆ ದೂರು ಕೂಡ ಕೊಡಲಾಗಿದೆ. ಯತ್ನಾಳ್ ವಿಚಾರದಲ್ಲಿ ಸಂಘ ಮಧ್ಯಪ್ರವೇಶಕ್ಕೆ ಲಿಂಬಾವಳಿ ಒತ್ತಡವನ್ನ ಹೇರ್ತಾ ಇದ್ದಾರೆ. ತಮ್ಮದೇ ಬಣ ಕಟ್ಟಿಕೊಂಡು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಾಲು ಆರೋಪಗಳನ್ನ ಯತ್ನಾಳ್ ಮಾಡಿದ್ರು. ರಾಜ್ಯ ರಾಜಕೀಯದ ಬೆಳವಣಿಗೆ ಬಿಜೆಪಿ ಹೈಕಮಾಂಡ್ಗೆ ಒಂದ್ ಕಡೆ ತಲೆನೋವಾಗಿ ಪರಿಣಮಿಸಿತ್ತು. ಯತ್ನಾಳ್ ಸ್ವಪಕ್ಷೀಯರ ವಿರುದ್ಧವೇ ವಾಗ್ದಾಳಿಯನ್ನು ನಡೆಸಿದ್ರು. ಇದರ ಪರಿಣಾಮ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿದೆ. ಸೊ ಹಾಗಾಗಿ ಇದೀಗ ಯತ್ನಾಳ್ ಬಣ ಫುಲ್ ಆಕ್ಟಿವ್ ಆಗಿದೆ. ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಬಹುದು. ಯತ್ನಾಳ್ ಟೀಮ್ ದೆಹಲಿಗೆ ತೆರಳಿ ಒಂದ್ ಕಡೆ ಅರವಿಂದ್ ಲಿಂಬಾವಳಿ ಕೂಡ ಇದೀಗ ಆರ್ಎಸ್ಎಸ್ ನಾಯಕರನ್ನ ಭೇಟಿಯಾಗುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಲಾಭಿ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಯತ್ನಾಳ್ ರವರನ್ನ ಇದೀಗ ಪಕ್ಷಕ್ಕೆ ವಾಪಸ್ ತೆಗೆದುಕೊಳ್ಳಿ, ಪಕ್ಷದಲ್ಲಿ ಅವರು ಮುಂದುವರ್ಕೊಂಡು ಹೋಗಬೇಕು, ಪಕ್ಷದಲ್ಲಿ ಅವರು ಇರಬೇಕು ಅಂತ ಹೇಳಿ ಲಾಭಿ ಮಾಡ್ತಾ ಇದ್ದಾರೆ. ಆರ್ಎಸ್ಎಸ್ ನಾಯಕರ ಮೂಲಕ ಹೈಕಮಾಂಡ್ಗೆ ಮನವೊಲಿಸುವಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಸಂಘದೊಂದಿಗೆ ನಿಕಟ ಸಂಪರ್ಕವನ್ನ ಲಿಂಬಾವಳಿ ಹೊಂದಿದ್ದಾರೆ. ಸೊ ಹಾಗಾಗಿ ಆರ್ಎಸ್ಎಸ್ ಮೂಲಕ ಶತಾಯಗತಾಯವಾಗಿ ಹೇಗಾದ್ರೂ 6 ವರ್ಷ ಏನು ಉಚ್ಚಾಟನೆ ಮಾಡಿದಾರೋ ಅದನ್ನ ವಾಪಸ್ ತೆಗೆದುಕೊಂಡು ಮುಂದೆ ಹೆಜ್ಜೆ ಇಡುವಂತಹ ಕೆಲಸ ಕಾರ್ಯಗಳಿಗೆ ಮುಂದಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳಾಗ್ತಾ ಇದೆ. ಕಾದು ನೋಡ್ಬೇಕು ಏನಾಗುತ್ತೆ ಅಂತ.